ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ನಾವು ಜಪಾನ್ ಟೋಕಿಯೋ ಶಿಫ್ಟ್ ಆದಮೇಲೆ ಇದು ನಮ್ಮ ಮೊದಲ ಇಂಡಿಯನ್ ಸೆಲೆಬ್ರೇಷನ್. ಇವತ್ತು ಗುರು ಪೂರ್ಣಿಮೆ. ನನಗೂ ರಕ್ಷಗೂ ಇಬ್ಬರಿಗೂ ಸ್ವಲ್ಪ ಗುರುಗಳಂದರೆ ಜಾಸ್ತಿನೇ. ಸೊ ಹಾಗಾಗಿ ಸಣ್ಣದಾಗಿ ದೇವರಿಗೊಂದು ಸ್ವೀಟ್ ಮಾಡಿ ಹೊರಗಡೆ ಯಾವ್ದಾದ್ರು ಟೆಂಪಲ್ ಇದೆಯಾ ಅಂತ ನೋಡೋಕೆ ಹೇಳಿದೆ ರಕ್ಷಿಗೆ. ನಿಯರೆಸ್ಟ್ ಎಲ್ಲಾದರೂ ಇಂಡಿಯನ್ ಟೆಂಪಲ್ ಸಿಕ್ಕಿದ್ರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂದರೆ ಇಲ್ಲೇ ದೇವ್ರಿಗೆ ಕೈ ಮುಗಿಯೋದಷ್ಟೇ. ಸೊ ಫಸ್ಟ್ ಇಂಡಿಯನ್ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಇವತ್ತು ಗುರುಪೂರ್ಣಿಮೆ. ಟೋಕಿಯೋ ಶಿಫ್ಟ್ ಆದ್ಮೇಲಂತೂ ನಾನು ಪ್ರಾಪರಾಗಿ ಶಿಸ್ತಲ್ಲಿ ಅಡುಗೆ ಮಾಡೋದು ಕಲಿತಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಬರ್ತಿತ್ತು, ಬಟ್ ಇಲ್ಲಿ ಬಂದ್ಮೇಲೆ ಜಾಸ್ತಿ ಕಲಿತಾ ಇದ್ದೀನಿ ಅಷ್ಟೇ. ಸೊ ದೇವ್ರಿಗೆ ಇಡಕ್ಕೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ. ಊಟಕ್ಕೆ ಸ್ಪಿನಚ್ ರೈಸ್ ಮತ್ತು ಆಲೂ ಕರಿ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಸೊ ಅದೇ ಇತ್ತು. ಇಂಡಿಯಾದಲ್ಲಿ ಸಿಗೋ ಥರ ಇಲ್ಲಿ ಹೂವು ಒಂದು ಸಿಗಲ್ಲ, ಅದೇ ಪ್ರಾಬ್ಲಮ್ಮು. ಮಲ್ಲಿಗೆ ಹೂವೆಲ್ಲ ಬಿಡಿ, ಅದು ನೋಡೋಕ್ಕೆ ಸಿಗಲ್ಲ ಏನೋ. ಸೊ ಹಿಂಗೆ ಯಾವ್ದಾದ್ರು ಬಿಟ್ಟಿದ್ದು ಮನೆ ಮುಂದೆ ಅದನ್ನೇ ತಗೊಬಂದು ದೇವ್ರಿಗೆ ಮುಟ್ಸೋದಾಗಿದೆ. ಇಂಡಿಯಾದಲ್ಲಿದ್ದಾಗ ಈ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಫಾರಿನ್ ಶಿಫ್ಟ್ ಆದವರಂತೂ ಆಲ್ಮೋಸ್ಟ್ ಎಲ್ಲ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ. ಬಿಕಾಸ್ ಈ ಥರ ಸಣ್ಣ ಪುಟ್ಟ ಹಬ್ಬಗಳಲ್ಲೇ ನಮಗೆ ಇಂಡಿಯನ್ ಕಲ್ಚರ್ ವೈಬ್ ಸಿಗುತ್ತೆ. ಇಲ್ಲಾಂದರೆ ನಾವು ಇಂಡಿಯನ್ ಕಲ್ಚರ್ನ ಇಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಎಸ್, ರೆಡಿಯಾಗಿ ಅಂತೂ ಇಂಡಿಯನ್ ಟೆಂಪಲ್ಗೆ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಹತ್ರ ಒಂದು ಪ್ಲೇಸ್ ಇದೆ. ಅಲ್ಲಿ ಇಂಡಿಯನ್ ಟೆಂಪಲ್ಸ್ ಎಲ್ಲ ಇದೆ. ಮತ್ತೆ ಅಲ್ಲಿ ಇಂಡಿಯನ್ಸು ತುಂಬ ಜನ ಇದ್ದಾರಂತೆ. ಜಪಾನಲ್ಲೆಲ್ಲ, ಟೋಕಿಯೋದಲ್ಲಂತೂ ಆಲ್ಮೋಸ್ಟ್ ಎಲ್ಲ ನಿಶಿಕಸ ಎಲ್ಲ ಇಂಡಿಯನ್ಸ್ ಇದ್ದಾರೆ. ಒಂಥರ ಮಿನಿ ಇಂಡಿಯಾ ಥರ ಅಂತ ನಾನು ತುಂಬ ಜನ ಕೇಳಿದ್ದೀನಿ. ಇವಾಗ ಹೊರಟಿದ್ದೀವಿ. ಇಸ್ಕಾನ್ ಟೆಂಪಲ್ ಅಂತ ಅಲ್ಲಿರೋದು. ನೋಡೋಣ ನಮ್ಮ ಬ್ಯಾಂಗ್ಳೂರ್ ಇಸ್ಕಾನ್ ಟೆಂಪಲಿಗೂ ಹೊರದೇಶದಲ್ಲಿರುವಂಥ ಇಸ್ಕಾನ್ ಟೆಂಪಲ್ಗೂ ಏನು ಡಿಫ್ರೆನ್ಸ್ ಇದೆ, ಹೇಗಿರುತ್ತೆ, ವೈಬ್ ಹೆಂಗಿದೆ ಎಲ್ಲದನ್ನು ತೋರಿಸ್ತೀನಿ. ಬಸ್ಗೋ. ಇಲ್ಲಿ ನಮಗೆ ಓಡಾಡೋಕ್ಕೊಂದು ಪ್ರಾಬ್ಲಮೇ ಇರಲ್ಲ. ಎನಿ ಟೈಮ್ ನಾವೆಲ್ಲೇ ಹೋಗಬೇಕಂದ್ರೂ ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲದು ಆನ್ ಟೈಮ್ ನಮಗೆ ಸಿಗುತ್ತೆ. ಎವ್ರಿ 5 ಮಿನಿಟ್ಸಿಗೆ ನಿಮಗೆ ಬಸ್ಸು, ಟ್ರೈನು ಎಲ್ಲ ಪ್ಲೇಸಿಗೂ ಅವೈಲೇಬಲ್ ಇರುತ್ತೆ. ಅದೊಂದು ಮಾತ್ರ ಪ್ಲಸ್ ಪಾಯಿಂಟ್ ಇಲ್ಲಿ. ಸೊ ಇವಾಗ ನಿಶಿಕಸಾಗಿ ಹೋಗ್ಲಿಕ್ಕೆ ನಾವು ಬಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬಸ್ ತೊಗೊಂಡು ಹೋಗ್ತಿಲ್ಲ, ಬಸ್ಸಲ್ಲಿ ಹೋಗ್ತಿದ್ದೀವಿ ಅಷ್ಟೇ. ಈ ಇಸ್ಕಾನ್ ಟೆಂಪಲ್ ಇರೋದು ಫುನಾಬಾರಿ ಅಂತ ಹೇಳ್ಬಿಟ್ಟು ಎದಾಗಾವಾ ಸಿಟಿ ಅನ್ನೋ ಪ್ಲೇಸಲ್ಲಿ. ಇವತ್ತು ಟೋಕಿಯೋದಲ್ಲಂತೂ ವೆದರ್ ಸಕ್ಕತ್ತಾಗಿದೆ. ಈ ಒಂದು ಲಾಸ್ಟ್ ವೀಕೆಲ್ಲ ಫುಲ್ ಬಿಸಿಲು, ಅಂದರೆ ಹೆವಿ ಬಿಸಿಲು. ಇವತ್ತೊಂಥರ ಕ್ಲೌಡಿ ವೆದರ್, ಕೂಲ್ ಅನ್ನಿಸ್ತಿದೆ ಆ್ಯಕ್ಚುಲಿ ಹೊರಗಡೆ ಓಡಾಡೋಕ್ಕೆ. ಸೊ ಬಂದು ರೀಚ್ ಆಗಿದ್ದೀವಿ. ಈಗ ಟೆಂಪಲ್ ಹತ್ರ ಹೋಗಬೇಕು, ಹೋಗಿ ನೋಡಬೇಕು. ನಾವು ರೋಡಲ್ಲಿ ನಿಂತ್ಕೊಂಡು ಏನಾದ್ರು ಗಿರ್ಚ್ ಕಾಣುತ್ತೆ ಟೆಂಪಲ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಇಲ್ಲಿ ನಾರ್ಮಲ್ ಮನೆ ಡೋರ್ ಥರನೇ ಇತ್ತು ಟೆಂಪಲ್. ಅಲ್ಲಿ ಹೊರಗಡೆಯಿಂದ ಬೋರ್ಡ್ ನೋಡ್ಬಿಟ್ಟು ಇದೆ ಇಸ್ಕಾನ್ ಟೆಂಪಲ್ ಅಂತ ಗೊತ್ತಾಯ್ತು ನಮಗೆ. ಒಳಗಡೆ ಹೋದ್ಮೇಲೆ ಆ ಫ್ರೇಗ್ರೆನ್ಸ್ ಆಗಿರ್ಬೋದು, ಆ ವೈಬ್ ಆಗಿರ್ಬೋದು, ಸೇಮ್ ನಮಗೆ ಇಂಡಿಯಾಗೆ ಬಂದಂಗೆ ಒಂದು ಕ್ಷಣ ಫೀಲ್ ಆಗೋಗ್ಬಿಡ್ತು. ನಾವು ಇಂಡಿಯಾ ಬಿಟ್ಟು ಬಂದು ಜಾಸ್ತಿ ದಿನ ಏನಾಗಿಲ್ಲ, ಆದ್ರೂ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಅನ್ಸುತ್ತೆ. ಈ ಟೆಂಪಲಿಗೆ ಬಂದು ರಾಧಾಕೃಷ್ಣನ ನೋಡಿದ ತಕ್ಷಣನೇ ನಮ್ಗೇನೋ ಉಡುಪಿಯ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣನ ನೋಡ್ದಂಗೆ ಫೀಲ್ ಆಯಿತು. ರಾಧಾಕೃಷ್ಣ ಮೂರ್ತಿ ಮಾತ್ರ ತುಂಬಾನೇ ಮೆಸ್ಮರೈಸಿಂಗ್ ಆಗಿತ್ತು ನೋಡ್ಲಿಕ್ಕೆ. ಲಾಸ್ಟ್ ಮಂತ್ ಪೂರಿ ಜಗನ್ನಾಥ್ ರಥೋತ್ಸವ ಏನು ನಡೆದಿತ್ತು ಅದೇ ಟೈಮಲ್ಲಿ ಇಲ್ಲೂ ಕೂಡ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ರಂತೆ. ಸೊ ನಾವು ಅವಾಗ ಶಿಫ್ಟ್ ಆಗಿದ್ದಷ್ಟು ನಮ್ಗೇನು ಗೊತ್ತಿರಲಿಲ್ಲ, ಹಾಗಾಗಿ ಬರೋಕ್ಕಾಗಿರ್ಲಿಲ್ಲ. ಫೋಟೋ ಎಲ್ಲ ಇತ್ತು, ನಾವು ಆ ಫೋಟೋಗೆನೆ ಕೈ ಮುಗ್ದ್ವಿ. ಇಲ್ಲೂ ಕೂಡ ಜನರು ದೇವರಿಗೆ ಆಫರಿಂಗ್ಸ್ ಎಲ್ಲ ತಂದ್ಕೊಡ್ತಾ ಇದ್ರು. ಹಾಲು, ತುಪ್ಪ, ಬೆಣ್ಣೆ, ಜಾಗರಿ, ಫ್ರೂಟ್ಸು ಅಂದ್ಕೊಂಡೆಲ್ಲ. ನಾವು ಫಸ್ಟ್ ಟೈಮ್ ಬಂದಿದ್ದಲ್ಲ, ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿ ಒಬ್ರು ಇಂಡಿಯನ್ ಭಟ್ರು ಇದ್ರು, ಅವರಂತೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪೂಜೆಗಿನ್ನೂ ಟೈಮ್ ಇದೆ, ಅಲ್ಲಿ ತನಕ ಹರೇ ಕೃಷ್ಣ ಹರೇ ರಾಮ ಅಂತ ಚಾಂಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಈ ಮಣಿ ಸರಾನ ಕೊಟ್ರು. ಇಷ್ಟ್ರ ಮೇಲೆ ನಮ್ಗೊಂದು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಒಂದು ಹುಡುಗಿ ಬಂದ್ರು, ಅವರು ಹಾರ್ಮೋನಿಯಂ ಪ್ಲೇ ಮಾಡ್ತಾ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಭಜನೆ ಹೇಳ್ತಾ ಇದ್ರು. ನಿಜವಾಗ್ಲೂ ನಮಗೆ ಸರ್ಪ್ರೈಸ್ ಆಯ್ತು. ಅಷ್ಟೇ ಅಲ್ಲ, ಅಲ್ಲೊಬ್ರು ಭಟ್ರು ಶಂಖ ಊದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಭಟ್ರು ನೋಡಿದ್ರೆ ನೀವು ಶಾಕ್ ಆಗಿ ಹೋಗ್ಬಿಡ್ತೀರಾ. ನಮಗೂ ಕೂಡ ಒಂದ್ ಮೊಮೆಂಟಿಗೆ ಓ ಮೈ ಗಾಡ್ ಏನ್ ನಡೀತಾ ಇದೆ ಇಲ್ಲಿ ಅಂತ ಅನ್ಸ್ಬಿಡ್ತು.
ಇಲ್ಲಿ ಪೂಜೆ ಮಾಡ್ತಿದ್ದಂತಹ ಭಟ್ರು ಬಂದು ಜಪಾನೀಸ್ ಅವರು ನಮಿಗ್ ನೋಡಿ ನಿಜವಾಗ್ಲೂ ಶಾಕ್ ಆಗ್ಬಿಡ್ತು. ನಾವು ಬರ್ತಾ ಇಂಡಿಯನ್ ಭಟ್ರು ಇದ್ರಲ್ಲ ಅವರೇ ಪೂಜೆ ಮಾಡೋದು ಅಂತ ಅನ್ಕೊಂಡಿದ್ವಿ. ಬಟ್ ಅವರಲ್ಲ, ಜಪಾನೀಸ್ ಪೀಪಲ್ಲೇ ಇಲ್ಲಿ ಕೃಷ್ಣನಿಗೆ ಆರಾಧನೆ ಮಾಡೋದು. ಸೇಮ್ ಆಸ್ ಇಟ್ ಇಸ್ ನಮ್ ಇಂಡಿಯಾದಲ್ಲಿ ಹೇಗೆ ನಾವು ದೇವ್ರಿಗೆ ಊದ್ಬತ್ತಿ ಬೆಳಗಿ ಆರತಿ ಎತ್ತಿ ಪೂಜೆ ಮಾಡ್ತೀವಿ, ಇಲ್ಲೂ ಕೂಡನು ಅದೇ ಮೆಥಡ್ ಅಲ್ಲಿ ಅವರು ದೇವರಿಗೆ ಆರಾಧನೆ ಮಾಡಿದ್ರು. ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಕೊಟ್ರು 2 ತರ. ಒಂದು ಮೊಸರನ್ನ, ಇನ್ನೊಂದು ಕಿಚಡಿ. 2ನು ತಿಂದ್ವಿ. ತುಂಬಾನೇ ಟೇಸ್ಟಿ ಆಗಿತ್ತು. ಇಂಡಿಯಾ ಆಗ್ಲಿ ಜಪಾನ್ ಆಗ್ಲಿ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಟೇಸ್ಟ್ ಇರುತ್ತಲ್ಲ, ಅದ್ರಷ್ಟು ಬೆಸ್ಟ್ ಫುಡ್ ಇಡೀ ವರ್ಲ್ಡ್ ಅಲ್ಲೇ ಯಾವ್ದು ಇಲ್ಲ ಅನ್ಸುತ್ತೆ. ಹಲವಾರು ಪುಸ್ತಕಗಳಿತ್ತು ಇಲ್ಲಿ ಪರ್ಚೇಸ್ ಮಾಡೋದಿದ್ರೆ, ಭಗವದ್ಗೀತೆ ಹಾಗೂ ಬೇರೆ ಬೇರೆ ಪುಸ್ತಕಗಳು. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ದೇವಸ್ಥಾನದಲ್ಲಿ ದೇವರಿಗೆ ಸೇವಾ ಆಫರಿಂಗ್ಸ್ ಎಲ್ಲಾನು ಮಾಡ್ಬೋದು. ಅದದ್ದು ಎಲ್ಲ ಬೋರ್ಡ್ಸ್ ಎಲ್ಲ ಹಾಕಿಟ್ಟಿದ್ರು. ಮತ್ತೆ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಐಟಮ್ಗಳು, ದೇವ್ರ ವಿಗ್ರಹಗಳು ಅದು ಕೂಡ ಇಲ್ಲಿ ಸಿಗುತ್ತೆ. ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಅಂತೂ ಟೆಂಪಲ್ನೆಲ್ಲ ನೋಡ್ಕೊಂಡು ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ನಾವು ವಾಪಸ್ ಮನೆಗೆ ಬಂದ್ವಿ. ಟೆಂಪಲ್ ಇಂದ ಮನೆಗೆ ಬಂದು ರೀಚ್ ಆದ್ವಿ. ಟೆಂಪಲ್ ಇಂದ ಹೊರಗೆ ಬರೋಕ್ಕೂ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸೊ ಬಂದು ಮನೆ ಸೇರಿದ್ರೆ ಸಾಕಾಗಿತ್ತು. ಸೊ ಇವಾಗ ಮನೆಗೆ ಬಂದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋದಾದ್ರೆ, ಎಸ್ ಇಟ್ ವಾಸ್ ನೈಸ್. ನಮಗೆ ಫಸ್ಟ್ ಟೆಂಪಲ್ ಟೋಕಿಯೋ ಶಿಫ್ಟ್ ಆದ್ಮೇಲೆ ನಾವು ಹೋಗ್ತಾ ಇರೋದು. ಮತ್ತು ಅದರಲ್ಲೂ ಏನಂದರೆ ನಾವು ಉಡುಪಿಯವರಲ್ವಾ, ಸೊ ಉಡುಪಿಯಲ್ಲಿ ಕೃಷ್ಣನೇ ಮೇಯ್ನ್ ದೇವರು. ಸೊ ಜಪಾನಲ್ಲಿ ಬಂದ ಮೇಲೇನು ಫಸ್ಟ್ ನಮಗೆ ಕೃಷ್ಣನ ದರ್ಶನನೇ ಮಾಡಿದ್ದು ಒಂಥರ ತುಂಬ ಖುಷಿ ಆಯಿತು. ಇಸ್ಕಾನ್ ಬಂದು ಅದೇ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಇದೆ ಅಲ್ಲ, ಅವ್ರದ್ದೇ ಇಲ್ಲಿ ಮಾಡ್ಕೊಂಡಿರೋದು. ಸಣ್ಣದಾಗಿದೆ, ಕ್ಯೂಟ್ ಆಗಿದೆ, ಒಂಥರ ಸಣ್ಣದಾಗಿದೆ, ಚಂದ ಅನಿಸ್ತು ಮಾತ್ರ. ಇವನ್ ಅಲ್ಲಿನ ಭಟ್ರೆಲ್ಲ ಆ್ಯಕ್ಚುಲಿ ಅವ್ರು ಬ್ಯಾಂಗ್ಳೂರಲ್ಲೇ ಏನೋ ವರ್ಕ್ ಮಾಡಿದ್ರಂತೆ. ಭಟ್ರು ಅಂದರೆ ಪೂಜೆ ಮಾಡ್ತಿದ್ದಿದ್ದು ಭಟ್ರು ಜಪಾನೀಸು. ಸೊ ಅದು ಬಿಟ್ಟು ಅಲ್ಲೊಬ್ರು ಇದ್ದರು, ಅವರು ನಮ್ಮ ಇಂಡಿಯನ್. ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ರಂತೆ. ಸೊ ನಮಗೆ ನೀವು ಎಲ್ಲಿಂದ ಬಂದಿರೋದು, ಎಷ್ಟು ದಿನ ಆಯಿತು ಇಲ್ಲಿಗೆ ಬಂದು, ಅದೆಲ್ಲ ಕೇಳಿಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವನ್ ಕನ್ನಡದಲ್ಲಿ ಸಮೇತನೂ ಮಾತಾಡ್ಸಿದ್ರು. ಬನ್ನಿ ಎವ್ರಿ ಸಂಡೇಲಿ ಪೂಜೆ ಇರುತ್ತೆ, ಟೈಮಿಂಗ್ಸ್ ಎಲ್ಲ ನಾವು ಬೋರ್ಡಲ್ಲಿ ಹಾಕಿದ್ದೀವಿ. ಆಮೇಲೆ ಏನೇನೆಲ್ಲ ಹೇಳಿದರು. ಆ್ಯಕ್ಚುಲಿ ಇವನ್ ನಮ್ಮ ಫೋನ್ ನಂಬರ್ ಇಸ್ಕೊಂಡು ಅವ್ರದ್ದೇ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಿಗೆ ಸಮೇತನೂ ಆ್ಯಡ್ ಮಾಡಿದರು. ಏನೇ ಫಂಕ್ಷನ್ ಇದ್ದರೂ ಇದ್ರಲ್ಲಿ ಅಪ್ಡೇಟ್ ಮಾಡ್ತೀವಿ, ಬರ್ತಾ ಇರಿ ಯಾವಾಗಲೂ ಅಂತೆಲ್ಲ ಹೇಳಿ. ಎಷ್ಟೋ ದಿನ ಆದಮೇಲೆ ನಮಗೊಂಥರ ಆ ಟೆಂಪಲ್ ಫೀಲ್, ಆ ವಾತಾವರಣ, ಆ ಭಜನೆ, ಆ ಸೌಂಡು ಅದೆಲ್ಲ ಒಂದು 3 ವೀಕ್ಸ್ ಆದಮೇಲೆ ನಾನು ರಕ್ಷಿತ್ ಕೇಳ್ತಾ ಇರೋದು. ಒಂಥರ ನೆಮ್ಮದಿ, ಎಲ್ಲೋ ಒಂಥರ ಇಂಡಿಯಾಗೆ ಹೋಗಿ ಬಂದಂಗೆ ಅನಿಸ್ತು. ಆ ಏರಿಯಾನೂ ಅಷ್ಟೇ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇದ್ದಾರೆ. ತುಂಬ ಜನ ಇಂಡಿಯನ್ಸ್ನ ನೋಡಿದ್ವಿ ನಾವು ಆ್ಯಕ್ಚುಲಿ ಇವತ್ತು. ನಮ್ಮ ಏರಿಯಾದಲ್ಲಂತೂ ಇಲ್ಲಿ ತನಕ ಒಬ್ಬರೊಬ್ಬರು ನನಗೆ ಕಂಡಿಲ್ಲ. ಒಬ್ಬರನ್ನೇನೋ ನೋಡಿದ್ದು ನಾನು 7-11 ಬಿಟ್ಟರೆ ಮತ್ತು ಯಾರೂ ಕಂಡಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವತ್ತು. ನಮಗೆ ಮೇಯ್ನಾಗಿ ಒಂಥರ ಸರ್ಪ್ರೈಸ್ ಅನಿಸಿದ್ದು, ಶಾಕಿಂಗ್ ಆಗಿದ್ದು, ಭಟ್ರು ಇಲ್ಲಿಯವರು ಆ್ಯಕ್ಚುಲಿ ಜಪಾನೀಸ್ ಪೂಜೆ ಮಾಡಿದ್ದು ದೇವರಿಗೆ. ಈವನ್ ಅಲ್ಲಿ ಇನ್ನೊಬ್ರು ಹುಡುಗಿ ಇದ್ರು, ಅವರು ಹಿಂದಿಲಿ ಸಾಂಗ್ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಮ್ಗೆ ಅದೆಲ್ಲ ನೋಡ್ಬೇಕನ್ನೋದು ಖುಷಿ ಆಗುತ್ತೆ. ಇಲ್ಲಿನ ಜನರು ಸಮೇತನು ನಮ್ಮ ಕಲ್ಚರಿಗೆ ಎಷ್ಟು ಅಡ್ಮೈರ್ ಆಗಿರ್ತಾರೆ ನಮ್ಮ ದೇವ್ರುಗಳಿಗೆ. ಇದೆಲ್ಲ ಫಸ್ಟಿಗೆ ನಾನು ಟಿ ವಿಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಗೆ ನೋಡ್ತಾ ಇದ್ದಿದ್ದು. ಬಟ್ ಅದು ಲೈವಲ್ಲಿ ನೋಡಲಿಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಮಾತ್ರ. ಇದು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.